ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ನಿಮಗೆ ಒಂದು ಸುಂದರವಾದ ಕತೆ ಹೇಳ್ತಾ ಇದ್ದೀನಿ. ಇದು ಕತೆ ಅನ್ನೋಕ್ಕಿಂತ ಒಂದು ರಿಯಲ್ ಸ್ಟೋರಿ. ಒಂದಾನೊಂದು ಊರು. ಆ ಊರಲ್ಲಿ ಒಂದು ಸುಂದರ ಕುಟುಂಬ. ಆ ಕುಟುಂಬದಲ್ಲಿ 4 ಜನ ಇರ್ತಾರೆ. ತಂದೆ, ತಾಯಿ ಹಾಗೂ 2 ಮಕ್ಕಳು. ಮಗನ ಹೆಸರು ವಿಶಾಲ್, ಮಗಳ ಹೆಸರು ಐಶು. ಹಾಗೆ ತುಂಬ ಸಂತೋಷವಾಗಿ ಜೀವನ ಮಾಡ್ತಾ ಇರ್ತಾರೆ. ತಂದೆ ತಾಯಿ ಮಗನಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ಒಂದು ಹುಡುಗಿನ ನೋಡ್ತಾರೆ. ಇವರಿಗೂ ಇಷ್ಟ ಆಗುತ್ತೆ, ಅವರಿಗೂ ಇಷ್ಟ ಆಗುತ್ತೆ. ಹುಡುಗಿಯ ಹೆಸರು ಸಂಪದ. ಸಂಪದ ಮನೆಯಲ್ಲಿ ಇವಳು ಒಬ್ಬಳೇ ಮಗಳು. ಇವಳಿಗೆ ಒಬ್ಬರು ಚಿಕ್ಕಮ್ಮ, ಅವರು ಸಂಪದ ತಾಯಿಯ ತಂಗಿ. ಅವರಿಗೆ ಒಬ್ಬ ಮಗ, ಅವನ ಹೆಸರು ಆದರ್ಶ್. ಇವನಿಗೆ ತನ್ನ ತಂಗಿ ಅಂದರೆ ತುಂಬ ಪ್ರೀತಿ. ಸಂಪದ ಮದುವೆ ವಿಶಾಲ್ ಜೊತೆ ಫಿಕ್ಸ್ ಆಗುತ್ತೆ. ಆಗ ಎಲ್ಲರೂ ತುಂಬ ಸಂತೋಷ ಪಡ್ತಾರೆ. ಮದುವೆ ಕೆಲಸ ಶುರು ಮಾಡ್ತಾರೆ. ಹಾಗೆ ಮದುವೆ ದಿನ ಹತ್ತಿರ ಬರುತ್ತೆ. ಮದುವೆ ದಿನ ಆದರ್ಶ್ ವಿಶಾಲ್ ಅವ್ರ ತಂಗಿ ಐಶುನ ನೋಡ್ತಾನೆ. ಅವನಿಗೆ ಅವಳು ತುಂಬ ಇಷ್ಟ ಆಗ್ತಾಳೆ. ಅವತ್ತು ಮದುವೆ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋಗ್ತಾರೆ. ಆದರ್ಶ್ಗೆ ಬರೀ ಐಶುನೇ ನೆನಪಾಗ್ತಾ ಇರ್ತಾಳೆ. ಐಶುನ ಆದರ್ಶ್ ತುಂಬ ಇಷ್ಟಪಡ್ತಾ ಇರ್ತಾನೆ. ಆದರೆ ಮನೆಯಲ್ಲಿ ಹೇಳಿದರೆ ನನ್ನ ತಂಗಿಗೆ ಸಂಪದಾಗೆ ತೊಂದರೆಯಾಗುತ್ತೆ ಅಂತ ಯಾರಿಗೂ ಹೇಳಲ್ಲ. ಹಾಗೆ 1 ವರ್ಷ ಕಳೆಯುತ್ತೆ. ಆಗ ಆದರ್ಶ್ ಮನೆಯಲ್ಲಿ ಆದರ್ಶ್ಗೆ ಮದುವೆ ಮಾಡಬೇಕು ಅಂತ ಮಾತಾಡ್ತಾ ಇರ್ತಾರೆ. ಆಗ ಆದರ್ಶ್ ಹೇಳ್ತಾನೆ, ನನಗೆ ಮದುವೆಯಾಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆದರ್ಶ್ ತಾಯಿ ಸಂಪದಾಗೆ ಹೇಳ್ತಾಳೆ, ನಿಮ್ಮಣ್ಣ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾನೆ, ಯಾಕೆ ಅಂತ ನೀನಾದರೂ ಕೇಳಮ್ಮ. ಆಗ ಸರಿ ಅಮ್ಮ, ನಾನು ಅಣ್ಣನ ಕೇಳ್ತೀನಿ ಅಂತಾಳೆ ಸಂಪದ. ಸಂಪದ ಹೋಗಿ ಆದರ್ಶನ ಕೇಳ್ತಾಳೆ, ಅಣ್ಣ ನೀನು ಯಾಕೆ ಮದುವೆಯಾಗೋಕ್ಕೆ ಒಪ್ತಾ ಇಲ್ಲ ಅಂತಾಳೆ. ಅವನು ನನಗೆ ಮದುವೆನೇ ಬೇಡ, ನಂಗೆ ಇಷ್ಟ ಇಲ್ಲ ಅಂತಾನೆ. ಅವಳು ಅವನನ್ನು ತುಂಬ ಕೇಳ್ತಾಳೆ ಯಾಕೆ ಅಂತ. ಆಗ ಅವನು, ನನಗೆ ಐಶು ಅಂದರೆ ತುಂಬ ಇಷ್ಟ, ನಾನು ಅವಳನ್ನು ನನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ಅವಳನ್ನು ಮರೆತು ಇರೋಕ್ಕೆ ಆಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೆ ಈ ಮದುವೆ ಬೇಡ ಅಂತಾನೆ. ಆಗ ಸಂಪದ, ನೀನು ಐಶುಗೆ ಹೇಳಿದ್ದೀಯಾ ಅಂತ ಕೇಳ್ತಾಳೆ. ಅವನು, ಇಲ್ಲ ಹೇಳಿಲ್ಲ, ನಾ ಪ್ರೀತಿ ಮಾಡೋದು ಅವಳಿಗೆ ಗೊತ್ತಿಲ್ಲ. ಆಗ ಸಂಪದ, ಸರಿ ಐಶುಗೆ ನಾನು ಹೇಳ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ. ಆದರೆ ಸಂಪದಗೂ ಭಯ, ವಿಶಾಲ್ಗೆ ಗೊತ್ತಾದರೆ ನನ್ನ ಜೀವನ ಹೇಗೆ ಅಂತ. ಹಾಗೆ ಸಂಪದ ಯೋಚನೆ ಮಾಡ್ತಾಳೆ. ಐಶು ಸಂಪದ ತುಂಬ ಚೆನ್ನಾಗಿದ್ರು. ಆಗ ಒಂದು ದಿನ ಸಂಪದ ಐಶುನ ಕೇಳ್ತಾಳೆ, ನಿಂಗೆ ಯಾವ ಥರ ಹುಡುಗ ಬೇಕು ಅಂತ ಕೇಳ್ತಾಳೆ. ಆಗ ಐಶು ಸಂಪದಾಗೆ ಹೇಳ್ತಾಳೆ, ನನಗೆ ಆಸ್ತಿ ಬೇಡ, ಅಂತಸ್ತು ಬೇಡ, ನನ್ನನ್ನು ತುಂಬ ಪ್ರೀತಿ ಮಾಡೋ ಹುಡುಗ ಸಿಗಬೇಕು ಅಂತ ಐಶು ಹೇಳ್ತಾಳೆ. ಆಗ ಸಂಪದ ಐಶುಗೆ ಹೇಳ್ತಾಳೆ, ನನ್ನಣ್ಣ ಆದರ್ಶ್ ನಿನ್ನನ್ನು ತನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದಾನೆ, ಅವನನ್ನು ಮದುವೆಯಾಗೋಕ್ಕೆ ನಿಂಗೆ ಇಷ್ಟ ಇದೆಯಾ ಅಂತಾಳೆ. ಆಗ ಐಶು ಹಾಗೆ ಅಲ್ಲಿಂದ ಸುಮ್ಮನೆ ಎದ್ದು ಹೋಗ್ತಾಳೆ. ಸಂಪದ ಆದರ್ಶ್ಗೆ ಹೇಳ್ತಾಳೆ. ಆಗ ಆದರ್ಶ್ಗೆ ತುಂಬ ಶಾಕ್ ಆಗುತ್ತೆ. ಅವನು ಊಟ ತಿಂಡಿ ಎಲ್ಲ ಬಿಟ್ಟು ಹಾಗೆ ಅವಳ ನೆನಪಲ್ಲೇ ಇರ್ತಾನೆ. ಹಾಗೆ ಇರುವಾಗ ಒಂದಿನ ಅವನು ತನ್ನ ಫ್ರೆಂಡ್ಗೆ ಭೇಟಿಯಾಗಲು ಹೋಗುವಾಗ ಅವನಿಗೆ ತಲೆ ಸುತ್ತು ಬಂದು ಬೈಕ್ ಮೇಲಿಂದ ಬೀಳ್ತಾನೆ. ಅವನಿಗೆ ತುಂಬ ಸೀರಿಯಸ್ ಆಗುತ್ತೆ. ಐಶು ಆದರ್ಶನ ಬೇಡ ಅನ್ನೋಕ್ಕೆ ಒಂದು ದೊಡ್ಡ ಕಾರಣ ಇದೆ. ಅದು ಏನಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಾ ಹೇಳಿರೋ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.